ಹಾಯ್ ಎಲ್ರಿಗೂ ನಮಸ್ಕಾರ. ನಾವು ನಮ್ಮ ಸ್ನೇಹಿತರು ಎಲ್ಲ ಸೇರಿ ಒಂದು ಟ್ರಿಪ್ಪಿಗೆ ಅಂತ ಹೊರಟಿದ್ದೀವಿ. ಇಯರ್ ಎಂಡ್ ಟ್ರಿಪ್. ನಮ್ಮ ಫ್ರೆಂಡ್ ಆದ ಶಿವ ಮನೆಯಲ್ಲಿ ಒಂದು ಫುಡ್ ರೆಡಿ ಮಾಡ್ತಿದ್ದಾನೆ. ಚಿಕನ್ ಬಿರಿಯಾನಿ, ಚಿಕನ್ ಚಾಪ್ಸ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ಟ್ರಿಪ್ಗೆ ಹೋಗ್ತಾ ಒಂದು ಕಡೆ ಸ್ವಲ್ಪ ದೂರ ಹೋದ್ಮೇಲೆ ಒಂದು ಲಿಟಲ್ ಬಿಟ್ ಸ್ಟಾಪ್ ಕೊಡೋಣ ಅಂದ್ಕೊಂಡು ಒಂದು ಚಿಕ್ಕ ಸ್ಟಾಪ್ ಕೊಟ್ವಿ. ಆ ಸ್ಟಾಪಲ್ಲಿ ಲೈಟಾಗಿ ಒಂಚೂರು ಊಟ, ಬಿರಿಯಾನಿ, ಚಾಪ್ಸು, ಅದ್ರ ಜೊತೆಗೆ ಲೈಟಾಗಿ ಪಾರ್ಟಿನೂ ಕೂಡ ಆಯಿತು. ಅಲ್ಲಿಂದ ನೆಕ್ಸ್ಟು ಅದನ್ನು ಮುಗಿಸ್ಕೊಂಡು ನಾವು ಹೊರಟಿದ್ದು ಸೀದಾ ಉಡುಪಿ. ಅಂದರೆ ರಾತ್ರಿ ಒಂದು ಹೋಟೆಲಲ್ಲಿ ನಿಯರ್ ಕಾರ್ಕಳದಲ್ಲಿ ಸ್ಟೇ ಆದ್ವಿ. ಅಲ್ಲೂ ಊಟ ತಿಂಡಿ ಎಲ್ಲ ಆಯಿತು ಕೂಡ. ಅಲ್ಲೂ ಕೂಡ ತುಂಬ ಚೆನ್ನಾಗಿತ್ತು. ಊಟ ತಿಂಡಿ ಎಲ್ಲ ಮಾಡಿಕೊಂಡು ಅರ್ಲಿ ಮಾರ್ನಿಂಗ್ ಬೇರೆ ಉಡುಪಿ ಮಲ್ಪೆ ಬೀಚಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸ್ನೇಹಿತರು ಅಂದರೆ ಗೊತ್ತಲ್ಲ, ತುಂಬ ಹತ್ತಿರ ಇರೋಂಥ ಸ್ನೇಹಿತರ ಜೊತೆ ಮಾತ್ರ ನಾವು ಒಂದು ಯಾವುದಕ್ಕಾದ್ರೂ ಎಲ್ಲಿಗಾದರೂ ಹೋಗಬೇಕು ಅಂತ ಹೇಳಿದ್ರೆ ಪ್ಲ್ಯಾನ್ ಮಾಡ್ಕೊತೀವಿ. ಇವರು ಥಿಕ್ಕೆಸ್ಟ್ ಫ್ರೆಂಡ್ಸು ಎಲ್ಲರೂ. ನಾವು 4 ಜನ ಅದೇ ಥರ ಎಲ್ಲವನ್ನೂ ಶೇರ್ ಮಾಡ್ಕೊಂಡು ಎಲ್ಲ ಥರದ್ರಲ್ಲೂ ತುಂಬ ಹತ್ತಿರದಲ್ಲಿರೋಂಥ ಫ್ರೆಂಡ್ಸು. ನಾವು 4 ಜನ ಒಂದು ದಿವಸ ಹೋಗ್ಬೇಕು ಅನ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಒನ್ ಡೇ ಟ್ರಿಪ್ ಅಷ್ಟೇ, ಜಾಸ್ತಿ ದಿನ ಏನಿಲ್ಲ. ಆಮೇಲೆ ಅಲ್ಲಿ ರಾತ್ರಿ ಎಲ್ಲ ಸ್ಟೇ ಆಗಿ ಮಾರ್ನಿಂಗ್ ಹೊರಟ್ವಿ ಮಲ್ಪೆ ಬೀಚಿಗೆ ಹೋಗೋಣ ಅಂತ. ಅಂತೂ ಇಂತೂ ನಿಯರ್ ಮಲ್ಪೆ ಬೀಚಿಗೂ ಬಂದು ರೀಚ್ ಆದ್ವಿ. ಪಾರ್ಕಿಂಗ್ ಮಾಡಿ ಮಲ್ಪೆ ಬೀಚಿಗೆ ಬೀಚೊಳಗೆ ಆಟ ಆಡೋಣ ಅಂದ್ಕೊಂಡು ಹೋಗ್ತಾಯಿದ್ದೀವಿ. ಬೀಚೆಲ್ಲ ತುಂಬ ಚೆನ್ನಾಗಿದೆ. ಮಕ್ಕಳು ಆಟ ಆಡೋದಕ್ಕೆ, ದೊಡ್ಡವರು ಆಟ ಆಡೋದಕ್ಕೆ ಎಲ್ರಿಗೂ ತುಂಬ ಚೆನ್ನಾಗಿದೆ. ಈ ಟೈಮ್ ಒಂಥರ ಇನ್ನೂ ತುಂಬ ಕ್ರೌಡ್ ಇತ್ತು, ತುಂಬ ಜನ ಇದ್ದರು. ಬೇರೆದು ಕೂಡ ಆಟ ಆಡೋದಕ್ಕೆ ಎಲ್ಲವೂ ಕೂಡ ಪ್ಯಾರಾಗ್ಲೈಡಿಂಗು, ಬನಾನಾ ರೈಡಿಂಗು, ಬೋಟು, ಈ ಥರದ್ದು ಎಲ್ಲವೂ ಕೂಡ ಇದೆ. ಅದ್ರ ಜೊತೆಗೆ ಅದನ್ನೆಲ್ಲ ಮುಗಿಸ್ಕೊಂಡು ಫೈನಲಿ ಒಂದು 3 hours ಬೀಚಲ್ಲಿ ಆಟ ಆಡಿ ಅಲ್ಲಿಂದ ಹೊರಡೋಣ ಅಂತ ಡಿಸೈಡ್ ಆಗಿ ಕೊನೆಗೆ ಅಲ್ಲಿಂದನೂ ಕೂಡ ರೆಡಿಯಾಗಿ ಹೊರಟ್ವಿ. ಲಾಸ್ಟಿಗೆ ಫೈನಲಿ ಅಲ್ಲಿಗೆ ಮಲ್ಪೆಗೆ ಬಂದಮೇಲೆ ಮೀನು ತಿಂದನೇ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಒಂದು ಹೋಟೆಲ್ಗೆ ಹೋಗಿ ಊಟ ಮಾಡಿ, ಜೊತೆಗೆ ಒಳ್ಳೆ ಸೂಪರಾಗಿರೋ ಅಂಥ ಒಂದು ಮೀನನ್ನ ತಿನ್ನಬೇಕಂತ ಆಸೆ ಆಯಿತು. ಸೊ ಹಾಗಾಗಿ ನಾವು ಎಲ್ಲಿ ಚೆನ್ನಾಗಿ ಕೊಡ್ತಾರೆ ಅಂತ ಸೀ ಫುಡ್ ರೆಸ್ಟೋರೆಂಟಿಗೆ ಹೋದ್ವಿ. ಅಲ್ಲಿ ನಮಗೆ ಯಾವ್ದು ಬೇಕು ಆ ಮೀನನ್ನ ಸೆಲೆಕ್ಟ್ ಮಾಡೋ ಆಪ್ಷನ್ ಕೊಟ್ಟರು. ಸೆಲೆಕ್ಟ್ ಮಾಡ್ಕೊಂಡ್ವಿ ಒಂದು ಮೀನು. ಆ ಮೀನು ಹೆಸರು ನಮಗೆ ಗೊತ್ತಿಲ್ಲ. ಸೊ ಆ ಮೀನನ್ನ ಎಲ್ಲರೂ ಕೂತ್ಕೊಂಡು ಒಂದೇ ತಟ್ಟೆಯಲ್ಲಿ 4 ಜನ ಕೂಡ ಆ ಮೀನನ್ನ ಒಂದೇ ತಟ್ಟೆಯಲ್ಲಿ ಎಲ್ಲರೂ ತಿಂದ್ವಿ. ತಿಂದಾದ್ಮೇಲೆ ಫೈನಲಿ ಒಂದು ಫೋಟೋ ತಕ್ಕೊಂಡು ಜೊತೆಗೆ ನಮ್ಮ ಜರ್ನಿನ ಮುಗಿಸ್ತಾ ಇದ್ವಿ. ಥ್ಯಾಂಕ್ ಯು.